ಬೆಳಗ್ಗೆನೆ ವಾಷಿಂಗ್ ಮಿಷಿನ್ ನೋಡ್ತಾ ಇದ್ದೆ, ಅದು ಝೊಯ್ ಅಂತ ಸೌಂಡ್ ಬರ್ತಾ ಇದೆ. ಯಾಕೋ ನೆನ್ನೆ ಹೊರಗಡೆ ಹೋಗಿ ಬಂದಿದ್ದು ಗಾಡಿಯಲ್ಲಿ ಫುಲ್ ಬಾಡಿ ಪೇಯ್ನ್ ಆಗಿ ಹೋಗಿದೆ. ಥರ ಮೈ ಮೇಲೆ 10 ಜನ ಏರ್ಕೊಂಡಿದ್ದಾರೇನೋ ಅನ್ನೋ ಥರ ಫೀಲ್. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇಲ್ಲಿದ್ದಾರೆ ನೋಡಿ. ಗುಡ್ ಮಾರ್ನಿಂಗ್. ಅದೇ ಚೇರು, ಅದೇ ಕಿಟಕಿ, ಅದೇ ಪ್ಲೇಸು. ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದೆ? ಎಡಿಟ್. ಓಕೆ, ಕಂಟಿನ್ಯೂ ಮಾಡಿ. ಕಾಫಿ ಕೊಟ್ಟಿದ್ದೆ ಅವ್ರಿಗೆ ಆಲ್ರೆಡಿ. ನಾನು ಇವಾಗ ಬಿಸಿನೀರು ಕುಡ್ಕೊಂಡು ಕೂತಿದ್ದೀನಿ. ಇನ್ನೊಂದು ತಾಳು ನಾನು ಜೊತೆಗೆ ತರ್ತೀನಿ ಇಬ್ರಿಗೂ. ನಾನು ಇವಾಗ ಜಸ್ಟ್ ನೀರು ತಂದಿದ್ದೀನಿ ಕುಡಿಯೋಕ್ಕೆ. ನೀರು ಕುಡಿದ್ಬಿಟ್ಟು ಆಮೇಲೆ ಸೆಕೆಂಡ್ ರೌಂಡ್ ಕಾಫಿ ಅವರಿಗೆ, ನನಗೆ ಫಸ್ಟ್ ರೌಂಡು. ಹೊಟ್ಟೆ ಹಶ್ವಾಗ್ತಾ ಇದೆ ಎದ್ದ ತಕ್ಷಣ. ಲೇಟಾಗಿ ಎದ್ದಿದ್ದೀನಿ. ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ರಾತ್ರಿದು ಒಂದು ಸ್ವಲ್ಪ ಅನ್ನ ಉಟ್ಕೊಬಿಟ್ಟಿತ್ತು. ಅದನ್ನ ಇವಾಗ ಪೊಂಗಲ್ ಮಾಡಿಬಿಡೋದು ಅಂತ. ನೆನ್ನೆ ಎಲ್ಲ ಹಿಂದೆ ರೋಡು ಪಕ್ಕದ ರೋಡು ಹೊಡಿತಾ ಇದ್ರು. ಇವತ್ತು ನಮ್ಮ ರೋಡ್ ಹೊಡಿಯಕ್ಕೆ ಬಂದಿದ್ದಾರಂತೆ. ಮನು, ಅಲ್ಲಿ ಕಾರ್ ನಿಲ್ಸಿದ್ಯಲ್ಲ ತೆಗಿಬೇಕಂತೆ, ಅದು ಹೊಡಿಯಕ್ಕೆ ಬಂದಿದ್ದಾರೆ. ಅದು ಕಾವೇರಿ ಲೈನ್ದು. ಇವಾಗ ಅವ್ರು ಎಲ್ಲಾರ ಮನೆಗೂ ಹೋಗಿ ಹೋಗಿ ಹೇಳ್ತಾವ್ರೆ. ಗೊತ್ತಿಲ್ಲ. ಅಲ್ಲ, ಇವ್ರು ರಕ್ಷಿತ್ ಎತ್ಕೊಂಡ್ರೆ ಇನ್ನೇನು 9:30. ಅವ್ರು ಎಷ್ಟೊತ್ತಿಗೆ ಹೊಡಿತಾರೆ ಕೇಳು. ರಕ್ಷಿತ್ ಎತ್ಕೊಂಡ್ರೆ ಒಳಗಡೆಗೆ ಹಾಕೋಣ. ಅವ್ರು ಬರೋ ಅಷ್ಟ್ರಲ್ಲಿ ಅವ್ರು ಕ್ಲೋಸ್ ಮಾಡಿರ್ತಾರೆ, ಹೊರಗಡೆಗೆ ಹಾಕೊಂಡ್ರಾಯ್ತು. ಒಂದು ಪಕ್ಷ ದಿನ ಡೇಟು ಮರ್ತ್ಬಿಡ್ತೀವಿ. ಅಡುಗೆ ಮನೆಗೆ ಬಂದು ಗ್ರಾಸರಿ ನೋಡಿದಾಗ ರಿಯಲೈಸ್ ಆಗುತ್ತೆ, ತಿಂಗಳು ಕೊನೆ ಬಂತು, ಗ್ರಾಸರಿ ಟೈಮು ಅಂತ. ಹೋಗಿ ನೋಡ್ತಾ ಇದ್ರೆ ಅಕ್ಕಿ ಲಿಟ್ರಲಿ ಖಾಲಿ ಆಗೋಗ್ಬಿಟ್ಟಿದೆ. ತೋರಿಸ್ಬಿಟ್ರೆ ನಪ್ಪಿಡ್ತೀರೇನೋ ನೀವು. ಒಂದೇ ಒಂದು ಗ್ಲಾಸ್ ಅಕ್ಕಿ ಇದೆ ನೋಡಿ. ಇದೇನು ಇಷ್ಟೊಂದು ಖಾಲಿ ಆಗೋಗಿದೆಯಾ, ಡೇಟ್ ಏನು ಅಂತ ನೋಡಿದ್ರೆ ಇವತ್ತು ಆಲೇ 31st. ಸ್ಯಾಲ್ರಿ ಇದೆ. ಗ್ರಾಸರಿಗೆ ಹೋಗಬೇಕು. ಫ್ರೈಡೇ ಯೂಶ್ವಲಿ ಯಾವತ್ತೂ ಹೋಗಲ್ಲ, ಬಟ್ ನಾಳೆ ಸ್ವಲ್ಪ ಎಲ್ಲೋ ಹೋಗೋ ಪ್ರೋಗ್ರಾಮ್ ಇದೆ ನಮಗೆ. ಆಮೇಲೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಇವತ್ತು ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಇದೆ. ನೋಡೋಣ. ಮನು ಇಲ್ಲ, ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಕೇಳಿ ನೋಡಬೇಕು. ಆದರೆ ಸಂಜೆ ಯಾವಾಗಲಾದರೂ ಒಂದು 1/2 hour ಹೋಗಿ ತಗೊಂಡು ಬರಬೇಕು. ಲಾಸ್ಟ್ ಮಂತು ಯೂಶ್ವಲಿ ನಾನು ರೆಗ್ಯುಲರ್ ಆಗಿ ತಗೊಳ್ಳೋ ಅಕ್ಕಿ ಖಾಲಿ ಆಗಿತ್ತು ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಬಂದಿದ್ದೆ. ಆದರೂ ಲಾಸ್ಟ್ ಮಂತು ಜಾಸ್ತಿ ತಗೊಂಡಿದ್ದೆ. ಅದೇ ಮ್ಯಾನೇಜ್ ಆಯಿತು. ಅದಕ್ಕೆ ಕರೆಕ್ಟಾಗಿ ಖಾಲಿ ಆಗೋಗ್ಬಿಟ್ಟಿದೆ. ಇಲ್ಲಾಂದರೆ ಯೂಶ್ವಲಿ ಒಂದು 2 3 kg ಉಳ್ಕೊಳ್ಳೋ ಅಷ್ಟೇ ತಂದಿರ್ತೀನಿ. ಇವಾಗ ನಮ್ಮ ಲೇಔಟಲ್ಲಿ ಕೆಲಸಗಳು ನಡೀತಾ ಇದೆ. ಇವರು ಮನೆ ಒಳಗಡೆಯಿಂದನೇ ಎಲ್ಲ ಕಿಟಕಿಗಳನ್ನೂ ತೆಕ್ಕೊಂಡು ಇನ್ಸ್ಪೆಕ್ಷನ್ ಮಾಡ್ಕೊಂಡು ನಿಂತ್ಬಿಟ್ಟವ್ರೆ. ಏನಪ್ಪ KEB ಅವರು ಮಾಡ್ತಾವ್ರ? ಎಲ್ಲ ಅಲ್ಲಿ ಎಲ್ಲ ಲ್ಯಾಡರ್ ಎಲ್ಲ ಇಟ್ಕೊಂಡವ್ರೆ. ಮನು, ಆ ಲ್ಯಾಡರ್ ಇಸ್ಕೊಂಬನು. ಒಂಚೂರು ಫ್ಯಾನ್ ಕ್ಲೀನ್ ಮಾಡ್ಕೊಂಡು ಲ್ಯಾಡರ್ ಕೊಡೋಣ. ಮೊನ್ನೆ ಅಲ್ಲಿ ಪರ್ಕೆಲ್ ಹೊಡೆದೆ ಧೂಳು. ನಾವು ಇಲ್ಲಿ ಈ ಮನೆಯಲ್ಲಿ ಲ್ಯಾಡರ್ ಇಟ್ಕೊಂಡಿಲ್ಲ. ಅದು ದೊಡ್ಡದು ತರೋದಕ್ಕೂ ಹೋಗ್ಲಿಲ್ಲ ನಾವು. ಆ ಮನೆಯಿಂದ ಏನು ಬಾಡಿಗೆ ಮನೆಗೆ ಅವಶ್ಯಕತೆ ಬೀಳಲ್ಲ ಅಂತ. ಇಲ್ಲಿ ನೋಡಿದ್ರೆ ಫ್ಯಾನ್ ಕ್ಲೀನ್ ಮಾಡೋಕ್ಕೆ ಬೇಕು. ದಿವಾನ್ ಕಾಟ್ ಹಾಕೊಂಡ್ರು ಎಟ್ಕಲ್ಲ. ಅದು ಸ್ವಲ್ಪ ಹೈಟ್ ಜಾಸ್ತಿ ಆಯಿತು. ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದೀನಿ. ತಗೊಂಬ. ಏನ ಅದು ಗೊತ್ತಿರೋ ವಿಚಾರ. ನನಗೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಇಲ್ಲ, ನಾನು ಈಗ ಇನ್ನು ಜ್ಯೂಸ್ ಕುಡ್ದಿರೋದು. 1 hour ಆಗಿದೆ ಅಷ್ಟೇ. ಅಟ್ಲೀಸ್ಟ್ ಒಂದು 2 hours ಆದರೂ ಆಗಬಾರ್ದಾ? ಅದು ತರಕಾರಿ ಜ್ಯೂಸ್ ಅಲ್ವಾ, ಬೇಗ ಡೈಜೆಷನ್ ಆಗಲ್ಲ. ನಾರ್ಮಲ್ ಫ್ರೂಟ್ ಜ್ಯೂಸ್ ಥರ ಇಲ್ಲ. ಎಷ್ಟು ಗುಂಡಿ ಹೊಡೆದು ಎಲ್ಲಿ ಹೊಡಿತಾವ್ರು? ಇಲ್ಲಿ ಹೊಡಿತಾವ್ರು. ಇಲ್ಲಿ ಗುರ್ ಅಂತ. ಓಕೆ, ಬಟ್ ಈ ಧೂಳೆಲ್ಲ ಏನು ಟೆರೆಸ್ ತನಕ ಹೋಗಲ್ಲ ಅಲ್ವಾ ಮನು? ಅವ್ರು ನೋಡಿ, ನಾನು ಇಲ್ಲಿ ನಿಂತಿದ್ದೀನಿ ಅಂತ ಹಿಂಗೆ ಬಗ್ಗಿ ಈ ಮಕ್ಕಳು ವಿರಾಜ್ ಟಿವಿ ನೋಡ್ಬೇಕಾದ್ರೆ ಹೋಗಿ ಅಡ್ಡ ನಿಂತ್ಕೊಂಡ್ರೆ ಮಾಡ್ತಾನಲ್ಲ, ಹಂಗೆ ಮಾಡ್ತಾ ಇದೀಯ ನೀನು. ಹೌದು, ನಾನು ಇಲ್ಲಿ ಎಳೆದ್ಬಿಟ್ಟು ಅಂದ್ರೆ ಸ್ಪೀಕರ್ ಅಲ್ಲಿ ಬರ್ತಿದ್ದೆ. 1 second ಮಿಸ್ ಆಗೋಯ್ತದೆ ಅಂತ ಹಿಂಗೆ ಬಗ್ಗಿ. ಸರಿ, ಓಡ್ಬರ್ತೀನಿ ನಾನು ಟೆರೆಸ್ಗೆ. ಸ್ವಲ್ಪನೇ ಇರೋದು ಬಟ್ಟೆ. ಮೊನ್ನೆ ವಾಶಿಗೆ ಹಾಕಿದ್ದು ಮರ್ತುಬಿಟ್ಟಿದ್ದೀನಿ. ನೆನ್ನೆ ಆನ್ ಮಾಡಿ ಬಿಟ್ಟಿದೆ ಮಿಷಿನು. ತಾಳು ಒಂದು 15-20 minutes ಅದು ಇದು ಏನಂತಾರೆ ಸೋಕ್ ಆಗಲಿ ಅಂದ್ಕೊಂಡು ಮಿಷಿನ್ ಆಫ್ ಮಾಡಿದ್ದೆ. ಅದಾದಮೇಲೆ ಕಂಪ್ಲೀಟ್ ಮರ್ತೇ ಬಿಟ್ಟು ರಾತ್ರಿ 10 ಗಂಟೆಲಿ ನೆನಪಾಗ್ತಾ ಇದೆ ನನಗೆ. ಇನ್ನು ಅಷ್ಟೊತ್ತಿನಲ್ಲಿ ಹಾಕಿದ್ರೆ ಅದು ಡಗ ಅಂತ ನಿದ್ದೆ ಕೊಡಲ್ಲ. ಆಮೇಲೆ ಮನು ಬೈತಾರೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಆನ್ ಮಾಡಿದೆ. ಮುಗೀತು. ಮಧ್ಯದಲ್ಲಿ ವಾಷಿಂಗ್ ಮಿಷಿನ್ ಕೈ ಬೇರೆ ಕೊಟ್ಬಿಟ್ಟಿತ್ತು. ನಂಗೆ ಫುಲ್ ಟೆನ್ಷನ್ ಆಗೋಯ್ತು. ಅಯ್ಯೋ, ಇದೊಂದು ರಿಪೇರಿಗೆ ಬಂತೇನಪ್ಪ ಅಂತ. ಏನು ಕಂಗಾಯ್ತು ಮನು? ಅದು
ನೀವು ಕರೆಕ್ಟಾಗಿ ಕೂತಿರಲ್ಲ ಪವರ್ ಸಪ್ಲೈ ಮೇ ಬಿ ಏನೋ ಇಲ್ಲ ಓವರ್ ನೈಟ್ ಅದು ಟಬ್ಬಲ್ಲಿ ನೀರು ತುಂಬಿ ಬಿಟ್ಬಿಟ್ಟಿದ್ನಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ. ರನ್ ಆಗ್ತಿತ್ತು, ಮಧ್ಯದಲ್ಲಿ ಹಂಗೆ ಸ್ಟಾಪ್ ಆಗಿ ಹೋಗ್ಬಿಡ್ತು. ಆಮೇಲೆ ಅದು ಸುಮ್ಮನೆ ಗುಯ್ ಅಂತ ಸೌಂಡ್ ಬರ್ತಾ ಇದೆ, ಬಟ್ ಮಿಷಿನ್ ರನ್ ಆಗ್ತಿಲ್ಲ. ನಂಗೆ ಫುಲ್ ಟೆನ್ಷನ್ ಆಯಿತು. ಆಮೇಲೆ ಮನು ಒಂದ್ಸರಿ ಕಂಪ್ಲೀಟ್ ಆಫ್ ಆನ್ ಮಾಡು ಮಂಜು ಅಂದರು, ಮಾಡಿದ್ರೆ ಆಮೇಲೆ ನೀಟಾಗಿ ವರ್ಕ್ ಆಯಿತು. ಏನಿಲ್ಲ ಪ್ರಾಬ್ಲಮ್. ಇವಾಗ ಖರ್ಚಿಗೆ ಏನು ಬಂದಿಲ್ಲ, ಬೇಡವೂ ಬೇಡ. ಇವಾಗ ಹೋಗ್ಬಿಟ್ಟು ಉಂಟಾಗ್ಬಿಡ್ತೀನಿ. ಇದು ಹೆಂಗಿತ್ತು ಅಂದರೆ, ನೀನು ಸದ್ಯಕ್ಕೆ ಮಾತಾಡೋದನ್ನ ಸ್ಟಾಪ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಟೆರೇಸ್ಗೆ ಹೋಗು ಅನ್ನೋ ಥರ ಇತ್ತು. ಇವತ್ತು ಅನಂತ್ನಾಗ್ ಪಿಕ್ಚರ್ ಓಡ್ತಾ ಇದೆ. ಸೊ ನಾನು ಟೆರೇಸ್ಗೆ ಹೋಗಿ ಕೆಳಗೆ ಬರೋ ಅಷ್ಟರಲ್ಲಿ ಮೂವಿ ಮುಗ್ದೋಗತ್ತಾ. ಎಂಜಾಯ್. ಹೆಂಗಿದೆ ಚಿತ್ರಾನ್ನ? ಉಪ್ಪಿಲ್ವಾ? ಅದು ಸ್ವಲ್ಪ ಅನ್ನ ಮೆತ್ತಗಾಗಿದೆ, ಅದಕ್ಕೆ. ಮನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಕರೆಂಟ್ ತೆಗೆದಿದ್ದಾರೆ. ಇವಾಗ 12:15 ಟೈಮು. ನಿದ್ದೆ ಬೇರೆ ಬರ್ತಾ ಇದೆ. ಏನಪ್ಪಾ ನೀನು ಅನ್ಕೊಂಡಂಗೆ ಕರೆಂಟ್ ತೆಗೆದ್ರು ಕೊಡ್ತಾರಾ ಇಲ್ವಾ? 2-3 ಅವರ್ ಓಕೆ, ಒಂದು 2 ಗಂಟೆ ಇಲ್ಲ 3 ಗಂಟೆ ಒಳಗಡೆ ಕೊಟ್ಟರು ಓಕೆ. ಸೊ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಇವಾಗ ನಾನು. ಮೊಬೈಲ್ ಯೂಸ್ ಮಾಡಿದ್ರೆ ಮೊಬೈಲ್ ಡೇಟಾ ಖಾಲಿ ಆಗುತ್ತೆ. ಇನ್ ಕೇಸ್ ಅವ್ರು ಕೊಡೋದು ಲೇಟ್ ಮಾಡಿದ್ರೆ ಆಫೀಸ್ ಕೆಲಸಕ್ಕೆ ತೊಂದರೆ ಆಗುತ್ತೆ. ಇವಾಗ ನಾನು ತಿಂತಾ ಇದ್ದೀನಿ ಚಿತ್ರಾನ್ನ. ಸಾಕಾದಂಗೆ ಮಾಡ್ತೀನಿ ಚಿತ್ರಾನ್ನ. ನಾನು ತಿನ್ಕೊಂಡು ದಾಸವಾಡಿಗೆ ಹೋಗೋಣ ಅಂತಂದ್ರೆ ಮನೆ ಇವಾಗ ಹೋಗೋಣ, ಸಂಜೆ ಹೋಗೋಣ, ಸಾಯಂಕಾಲ. ಬಿಸಿಲಲ್ಲಿ ಹೋಗೋಕ್ಕೂ ಬೇಜಾರು. ತಿನ್ಬಿಟ್ಟು ಒಂದು ಸ್ವಲ್ಪ ತಂಗೆ ಮಲ್ಕೊಂಡು ಮಲ್ಕೊ. ನಾನು ಸ್ವಲ್ಪ ಲೇಟ್ ಮಲ್ಕೊತೀನಿ. ಆಮೇಲೆ ರಾತ್ರಿ ನಿದ್ದೆ ಬರಲ್ಲ. ಬೇಗ ಮಲಗಿದ್ರೆ ಬೇಗ ನಿದ್ದೆ ಬರ್ತಿದೆ, ಲೇಟಾಗಿ ಮಲಗಿದ್ರೆ ರಾತ್ರಿ ನಿದ್ದೆ ಬರಲ್ಲ. ತಿಂದ ತಕ್ಷಣ ಮಲಗಬೇಕಲ್ಲ ಅಂತ. ಹೌದು. ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಫ್ಯಾಟ್ ಕರಗ್ಸೋಕ್ಕೆ ಸರ್ಕಸ್ ಮಾಡಿಬಿಟ್ಟು ಮಧ್ಯಾಹ್ನ ಮೇಲೆ ಹೋಗಿ ತಿಂದ ತಕ್ಷಣ ಮಲ್ಕೊಂಡು ನಿದ್ದೆ ಹೊಡಿಯೋಕ್ಕಾಗತ್ತಾ ಹೇಳಿ? ಹೋಗಿ ಮಲ್ಕೊಳ್ಳಿ ನೀವು. ಪಾಪ ಜಿಮ್ಮಲ್ಲಿ ಮನೇಲಿ ಭಾರ ಎತ್ತು ಅಂದರೆ ಎತ್ತಲ್ಲ, ಅಲ್ಲಿ ಹೋಗಿ ಜಿಮ್ಮಲ್ಲಿ ಎತ್ತು. ನೆನ್ನೆ ಅಲ್ಲೆಲ್ಲ ಹೊರಗಡೆ ಹೋಗಿದ್ವಲ್ಲ, ಅಲ್ಲಿ ಅಂಗಡಿಯವರು ಕೇಳ್ತಾಯಿದ್ರು, ಸರ್ ಏನಾಯ್ತು ಸರ್ ಕೈಗೆ ಅಂತ. ಅವ್ರ ಪರಿಚಯದವರು, ಏನಿಲ್ಲ ಸರ್ ಜಿಮ್ಮಲ್ಲಿ ಸ್ವಲ್ಪ ವೇಟ್ ಸೇರ್ಬಿಟ್ಟು ಹಂಗೆ ಒಂಚೂರು ಪೇಯ್ನ್ ಆಗಿ ಹೋಗಿದೆ ಅಂತ. ಅವ್ರು ನಗ್ತಾ ಇದ್ರು. ಅವರು ಕೆಲಸ ಕೊಡಿ ಮೇಡಮ್ ಮನೇಲಿ ಅಂತ ಇದ್ರು. ನಡೀರಿ ಹೋಗೋಣ. ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಇವಾಗ ಜಸ್ಟ್ ಕರೆಂಟ್ ಬಂತು, ಅಂತೂ ಇಂತೂ ಮಲಗಲಿಲ್ಲ ಇವತ್ತು ನಾನು. ಹಂಗೆ ಮ್ಯಾನೇಜ್ ಮಾಡಿಬಿಟ್ಟೆ. ಮನು ಹೋಗಿ ಮಲ್ಕೊಂಡಿದ್ದಾರೆ. ಗ್ರಾಸರಿಗೆ ಲಿಸ್ಟ್ ಹಾಕ್ಕೊಂಡು ಕೂತಿದೆ. ಮೊಬೈಲು ನೋಡೋಂಗಿರಲಿಲ್ಲ. ಇನ್ ಕೇಸ್ ಪವರ್ ಬರಲಿಲ್ಲ ಅಂದರೆ ಮೊಬೈಲ್ ಡೇಟಾ ಬೇಕಿತ್ತಲ್ಲ ಅಂದ್ಕೊಂಡು ಓಡಾಡಿಕೊಂಡು ಹಿಂಗೆ ಆಯಿತು. ಅಯ್ಯೋ ಅವ್ರದ್ದು ಭಾಳ ಸೆನ್ಸಿಟಿವ್ ನಿದ್ದೆ. ಏನೋ ಸಾಹೇಬ್ರು ಇವತ್ತು ಗೊರಕೆನೇ ಹೊಡಿತಾಯಿಲ್ಲ, ಸೈಲೆಂಟಾಗಿ ಪಿನ್ ಡ್ರಾಪ್ ಸೈಲೆನ್ಸ್ ಥರ ಮಲಗಿದ್ದಾರೆ. ಇಲ್ಲ ಯೂಶ್ವಲಿ ಗುರೋ ಅಂತ ಗೊರಕೆ ಹೊಡಿತಾ ಇರ್ತಾರೆ. ಟೈಮ್ ಆಯಿತು, ಇನ್ನು 10 ಮಿನಿಟ್ಸ್ ಇದೆ. 2 o'clockಗೆ ಆಫೀಸ್ ಲಾಗಿನ್. ಸ್ವಲ್ಪ ಬೇಗನೆ ಲಾಗಿನ್ ಮಾಡ್ತೀನಿ. ನಿನ್ನೆ ಹೇಳಿದ್ನಲ್ಲ, ಹೊರಗಡೆಯಿಂದ ಬಂದು ಯಾಕೆ ಸ್ವಲ್ಪ ಫೀವರಿಶ್ ಇತ್ತು ಅಂದ್ಬಿಟ್ಟು ಒಂದು 2 hours ಲಾಂಗ್ ಬ್ರೇಕ್ ತೊಗೊಂಡು ಮಲ್ಕೊಬಿಟ್ಟಿದ್ದೆ. ಅದು ಸ್ವಲ್ಪ ಕೆಲಸ ಪೆಂಡಿಂಗ್ ಉಳ್ಕೊಂಡಿತ್ತು. ಇವತ್ತು ಒಂಚೂರು ಬೇಗ ಲಾಗಿನ್ ಮಾಡಿಬಿಟ್ಟು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಪವರ್ ಇಲ್ವಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಈಗ ಜಸ್ಟ್ ಬಂತಲ್ಲ, ಕೂತ್ಕೊಂಡು ಮುಗಿಸ್ಕೊತೀನಿ. 10 ನಿಮಿಷನಾದರೂ ಬೇಗ ಲಾಗಿನ್ ಮಾಡೋಣ. ಏನಾಯಿತು? ಎದ್ದ ತಕ್ಷಣ ಡೇಟ್ಸ್ ಇಟ್ಕೊಂಡು ಬಂದವ್ರೆ. ಹೌದು, ಒಳ್ಳೇದು. ಜಾಸ್ತಿ ತಿನ್ನಬಾರ್ದಷ್ಟೇ. ಆಯ್ತಾ? ಚೆನ್ನಾಗಿ ನಿದ್ದೆ? ಒಂದು ಚೂರು ಸೌಂಡ್ ಇಲ್ದಂಗೆ ನಿದ್ದೆ ಮಾಡಿದ್ದೆ ಇವತ್ತು? ನಾನೇನು ಸೌಂಡ್ ಮಾಡ್ತಾ ಇದ್ನಪ್ಪ? ಫುಲ್ ಟೈಮ್ ಫೋನಲ್ಲೇ ಇದ್ರು. ಇನ್ನೇನು ಮಾಡೋದು ಹೇಳಿ? ಕುತ್ಕೊಂಡು ನಿದ್ದೆ ಅವಾಯ್ಡ್ ಮಾಡಬೇಕಂದ್ರೆ ನಾವು ಒಂದು ಮಾಡಬೇಕಲ್ಲ. ಇದು ಬರ್ತಾನೆ ಇಲ್ಲ ಮನೆಯದು. ಇದು ತಂದು ಇಟ್ಟಿರೋದೇ ಮರ್ತ್ಬಿಟ್ಟಿದ್ದೀನಿ ನಾನು ಮನೇಲಿ. ಫುಲ್ ಸ್ವೀಟು ಅಲ್ವಾ? ಕಾಫಿ? ಈಗೇನು ಸ್ವೀಟ್ ತಿಂದಲ್ಲ ಮನು. ಮನು ಕರ್ಕೊಂಡು ಹೋಯ್ತಾರೆ ಅಂತ ಕಾಯ್ದು ಸಾಕಾಯ್ತು. ಬೆಳಗ್ಗೆ ಅಂದ್ರು ಮಲ್ಗಿದ್ದೆದ್ಮೇಲೆ ಹೋಗೋಣ ಮಂಜು ಅಂತ, ಮಲ್ಗಿದ್ದೆದ್ಮೇಲೆ ಅಂದ್ರು 3 ಗಂಟೆಗೆ ಹೋಗೋಣ ಮಂಜು ಅಂತ. 3 ಗಂಟೆಗೆ ನನಗೆ ಮೀಟಿಂಗ್ ಬಂತು. ನಾನು ಅಲ್ಲಿ ಒಂದು 3:45 ತನಕ ಮೀಟಿಂಗಲ್ಲಿ ಕೂತಿದ್ದೆ. ಇವಾಗ ಹೋಗೋಣ ಬಾ ಮನು ಅಂತಂದರೆ ಇನ್ನು 5 ಗಂಟೆ ತನಕ ನಾನು ಎದ್ದೇಳಲ್ಲ ಅಂತೆ. ಏನಪ್ಪ? ಅವ್ರಿಗೆ ಹಂಗೆ ನನಗೇನು ಕೆಲಸ ಬೀಳತ್ತಲ್ಲ ಆ ಟೈಮಲ್ಲಿ ಕರೆಕ್ಟಾಗಿ ಎಡಿಟಿಂಗ್ ನೆನಪಾಗ್ಬಿಡುತ್ತೆ. ಯಾಕೆ ಹೇಳಿ? ಅದು ನಂದಲ್ವಾ ಕೆಲಸ. ನಾನು ಬೆಳಗ್ಗೆ ಟೈಮು ಎಲ್ಲಾದರೂ ಹೋಗಲಿ ಆಗಲೂ ಎಡಿಟಿಂಗು, ಇಲ್ಲ ಸಂಜೆ ಟೈಮ್ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಲಿ ಏನು ಔಟಿಂಗ ಕರ್ಕೊಂಡು ಹೋಗ್ತಾ ಇದ್ದೆ.
ಇಬ್ರು ತಿನ್ನೋ ಊಟಕ್ಕೆ ಅಕ್ಕಿ ತರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಅವಾಗಲೂ ನಿಂದೆ ಕೆಲಸ ಮಾಡ್ತಾ ಇರೋದು ಎಡಿಟಿಂಗು ಮುಗಿಸೋ ತನಕ ವೆಯ್ಟ್ ಮಾಡು ಅಂತೆ. ಆಯ್ತಪ್ಪ, ಇನ್ನು ನೀನು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ನನಗೆ ಅಂದ್ಬಿಟ್ಟು ಮೆಹಂದಿ ಹಚ್ಚೋ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಹೋಗಿ ಹಚ್ಕೊಂಡು ಬಂದಿದ್ದೀನಿ. ಅವ್ರು ಹೆಂಗೂ 5 o'clock ಅಂದರು. 4 ಗಂಟೆ ಆಯಿತು ನಾನು ಹಚ್ಚೋ ಅಷ್ಟೊತ್ತಿಗೆ. 5:30 ತನಕ ಬಿಟ್ಟು ಸ್ನಾನ ಮಾಡಿಕೊಂಡು 6:30 ಹೋಗೋಣ. ಎಲ್ಲ ಮುಗಿಸ್ಕೊಂಡು ಆಫೀಸ್ ಕೆಲಸನೂ ಮ್ಯಾನೇಜ್ ಮಾಡಿಕೊಂಡು ನಾವು ಗ್ರಾಸರಿಗೆ ಹೋಗ್ತಿರೋ ಟೈಮ್ ನೋಡಿ 8:15ಗೆ 5 ನಿಮಿಷ ಇದೆ. ಇವಾಗ ನಮಗೆ ರಿಯಲೈಸ್ ಆಗ್ತಾ ಇದೆ ಕಾರ್ಗೆ ಪೆಟ್ರೋಲ್ ಹಾಕ್ಸಿಲ್ಲ ಅಂತ. ಏನಪ್ಪ ಮನು, ಇವಾಗಲೇ ಹಾಕ್ಸ್ಕೊಂಡು ಬಂದ್ಬಿಡೋಣ ಹಿಂಗೆ? ಬೆಳಗ್ಗೆಗೆ ಸಿಗಲ್ಲ ಪೆಟ್ರೋಲ್. ಹೌದಾ, ಅದೇ ಹಾಕ್ಸ್ಕೊಂಡು ಅಲ್ಲೇ ಗ್ರಾಸರಿ ತೊಗೊಂಡು ಬಂದ್ಬಿಡೋಣ ಬಿಡು. ಆಗತ್ತಲ್ಲ ಒಂದು ಹಾಫ್ ಆನ್ ಅವರಲ್ಲಿ. ಸೊ ಇವಾಗ ಹಾಫ್ ಆನ್ ಅವರ್ ಡಿನ್ನರ್ ಬ್ರೇಕ್ ತೊಗೊಂಡು ಹೋಗ್ತಾ ಇರೋದು. ಆಮೇಲೆ ಬಂದು ಡಿನ್ನರ್ ಮಾಡ್ಕೊಂಡೆ ಕೆಲಸ ಮಾಡೋಣ ಅಂತ. 2 ಪಕ್ಕನೇ ಇರೋದು, ಪೆಟ್ರೋಲ್ ಬಂಕು ಮತ್ತು ಗ್ರಾಸರಿ ತೊಗೊಳ್ಳೋ ಸೂಪರ್ ಮಾರ್ಕೆಟು. ನಾಳೆ ಎಲ್ಲೋ ಹೊರಗಡೆ ಹೋಗ್ತಾ ಇದ್ವಿ, ಮತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಹೋಗ್ತಾ ಇದ್ವಿ. ಪೆಟ್ರೋಲ್ ಸಿಗೋದಲ್ಲೇ ಹೋದರೆ ಅಂತ ಟೆನ್ಷನ್, ಅದಕ್ಕೆ ಅಡ್ವಾನ್ಸಾಗಿ ಹಾಕ್ಸಿ ಇಟ್ಕೊಬಿಡೋಣ ಅಂತ ಮನು. ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಎಷ್ಟು ಹಾಕ್ಸೋದು ಮನು? 2000ಗೆ ಹಾಕ್ತದೆ. ವಿಂಟರಿಗೆ ನೈಟ್ ಇದು ಸೂಟ್ ಹಾಕೊಂಡು ಮಲ್ಕೋಬೇಕಾದ್ರೆ ಹಾಕೋಬೋದು ಚಳಿಗೆ. ವಿಂಟರ್ ಮುಗಿದ್ಮೇಲೆ ಹಾಕೋರೆ. ಇದು ಮನು ಕೆಲಸ, ಟ್ರಾಲಿ ತರೋದು ನಿನ್ನ ಕೆಲಸ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಇಷ್ಟ ಅಲ್ವಾ? ಐಟಮ್ ಜಾಸ್ತಿ ಇರುತ್ತೆ, ಅವ್ರಿಗೆ ಇಷ್ಟ ಆಗೋದು. ಸಣ್ಣ ಮಕ್ಳ ಹತ್ರ ತಂದ್ಕೊಂಡು ಹೋಗೋದಿಲ್ಲ. ಆ್ಯಸ್ ಯೂಶುವಲ್ ಇನ್ನೇನು ಪ್ರತಿ ತಿಂಗಳು ಬರೋ ಥರ ಈ ಸೆಕ್ಷನಿಗೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ತಗೊಳ್ಳೋದು. ಇವರೇನೋ ಉದ್ದಕ್ಕೂ ಹುಡ್ಕೊಂಡು ಬರ್ತಾವ್ರಪ್ಪ. ಇರಲಿಲ್ಲ, ಇವಾಗ ಶಿಫ್ಟ್ ಮಾಡೋರೆ. ಅಲ್ಲಿ ಬೇರೆ ಇಟ್ಟವ್ರೆ, ಪೆಡಿಗ್ರಿ ಎಲ್ಲ ಇಟ್ಟವ್ರಲ್ಲಿ. ಸೊ ಇದು ನೋಡ್ತಾ ಇರಂಗ ನಾನು ಅಲ್ಲಿ ನೋಡ್ತೀನಿ. ನೋಡಪ್ಪ ಅಂದರೆ ಇವರು ತಿಂದಲೇ ಇದ್ರು ಸರಿ, ಕುಡಿದಲೇ ಇದ್ರು ಸರಿ, ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟು ಫುಲ್ ಖುಷಿ ಪಟ್ಬಿಡೋದಲ್ವ. ಹೆಂಗೂ ಕುಡಿಯೋಕ್ಕೆ ತಿನ್ನಲ್ಲ, ಫುಲ್ ಕಲರಾಗಿ ಕಾಣ್ತಾ ಇರುತ್ತೆ ಇದು ಅಂತ. ಇದು ಯಾವುದು ಕುಡಿಯಲ್ಲ, ತಿನ್ನಲ್ಲ. ಐಸ್ ಕ್ರೀಮ್ ತಿಂತೀವಿ ಇಷ್ಟಪಟ್ಟು, ಬಟ್ ನಾಟ್ ವೆರಿ ಫ್ರೀಕ್ವೆಂಟ್ಲಿ. ಆಯಿತಾ? ನೋಡೋಂಗ್ರೆ ಅಲ್ಲಿ ನಂದು ಪ್ರಾಡಕ್ಟ್ಗಳು ನೋಡ್ತಾ ಇರ್ತೀನಿ ನಾನು. ತಗೋ ತಿನ್ನಂಗಿದ್ರೆ. ನಾನು ತಿನ್ನಲ್ಲ. ಬ್ರೆಡ್ ಒಳಗಡೆ ಇಟ್ಕೊಳ್ಳೋದು ಅಷ್ಟೇ, ಮಾಡೋದೇನು ಬಂತದ್ದು. ಸ್ಲೈಸ್ ಅದು. ನೀನು ಬ್ರೆಡ್ ತಿಂತೀಯಲ್ವಾ, ವೆಜಿಟೇಬಲ್ಸ್ ಹಾಕ್ಕೊಂಡು ಅದ್ರ ಮೇಲೆ ಇದನ್ನ ಇಟ್ಕೊಂಡು ತಿನ್ನೋದಷ್ಟೇ. ಆಯ್ತಲ್ಲ ಬಿಲ್ಲು. ನಾವು ನಮ್ಮ ಟೊಮೊಟೊ ಏನಿದು ಅಮೆರಿಕನ್ ಸ್ಟೈಲ್ ಕ್ರೀಮ್ ಆ್ಯಂಡ್ ಲೇಸ್ ಪ್ರತಿ ಸರಿ ಬಂದಾಲು ತಗೊಂತೀನಿ, ನಿಂದೆ ತಿಂತೀನಿ. ಮಂಜು ಅವ್ರು ಬಿಲ್ ಪೇ ಮಾಡ್ತಾವ್ರೆ. ನಾವು ತಂದಿರೋ ಬ್ಯಾಗ್ ಇದು. ಈ ಬ್ಯಾಗ್ ಒಳಗೆ ಎಲ್ಲ ತುಂಬಿ ಕೊಡ್ತಾರೆ. ಲಾಸ್ಟಲ್ಲಿ ಎತ್ಕೊಂಡು ಹೋಗೋದು ನಾನೇ. ಆಫೀಸ್ ಮೀಲ್ ಕಾರ್ಡ್ ಫ್ರೀ. ಇದೊಂದು ಫ್ರೀ ಏನಲ್ಲ, ನಂದೇ ಸಂಬಳ ದುಡ್ಡಲ್ಲಿ ಬರುತ್ತೆ. ಟ್ಯಾಕ್ಸ್ ಸೇವಿಂಗ್ ಸ್ಕೀಮ್. ಓಕೆ. ಫ್ರೀ ಏನು ಕೊಡಲ್ಲ ಯಾವ ಆಫೀಸಲ್ಲೂ. ನಮ್ಮದೇ ದುಡ್ಡು ನಮಗೆ ಕೊಡ್ತಾರೆ, ಡಿಫ್ರೆಂಟ್ ವೇ ಎಲ್ಲ. ಬಂದ್ಬಿಟ್ಟು ಮುಗಿಸ್ಕೊಂಡು ಬರೋದು. ನಾನು ಅದರಲ್ಲೇ ಟಾರ್ ಚೆನ್ನಾಗೈತಲ್ಲ ಅಂದ್ಕೊಂಡು ಮಾಡ್ತಾಯಿದ್ದೆ. ಕಾಣಿಸ್ತಾ ಇದ್ದೀವ ನಾವು? ಅವ್ರನ್ನ ಕೇಳ್ತಾ ಇದ್ದೀನಿ. ಅಷ್ಟೊಂದು ಕಪ್ಪಗೂ ಇಲ್ಲ. ಹೌದೌದು, ಫುಲ್ ಬೆಳ್ಳಕ್ಕಿದ್ದೀವಿ. ಚೆನ್ನಾಗಿದೆ. ಹೊಟ್ಟೆ ಆಗ್ಬಿಟ್ಟಿತ್ತು. ಚಿಪ್ಸು ಬಲ್ಲೆ ಟೇಸ್ಟ್ ಸಿಗ್ತೈತೆ. ಹೊಟ್ಟೆ ತುಂಬಿದಾಗ ಇದೆಲ್ಲ ಇಷ್ಟನೇ ಆಗಲ್ಲ ನನಗೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.